ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ರೌಡಿಗಳನ್ನೆಲ್ಲನೂ ಓಡಿಸ್ಬಿಟ್ಟು ಭೂವಿ ಲೈವಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ನೋಡಿ ಫ್ರೆಂಡ್ಸ್, ನೀವು ನೋಡಿದ್ರಲ್ವಾ, ರೌಡಿಗಳೆಲ್ಲ ಯಾವ ರೀತಿ ತನ್ನ ತಪ್ಪನ್ನು ಒಪ್ಕೊಂಡು ಹೊರಟೋದ್ರು. ಹಾಗೆ ನೀವು ಸಹ ಹೆದರ್ಕೋಬೇಡಿ. ನಿಮ್ಮ ಮನೆಗಳಿಗೆ ರೌಡಿಗಳೇನಾದರೂ ಬಂತು ಅಂತಂದರೆ ಈ ರೀತಿ ನೀವು ಆನ್ಲೈನ್ಗೆ ಬನ್ನಿ. ಹಾಗೆ ಎಲ್ಲರೂ ಸಹ ಕಾಲ್ ಮಾಡ್ತಿರ್ಬೇಕಾದ್ರೆ ಹೆದರ್ಕೊಂಡು ಹೋಗ್ತಾರೆ, ಯಾರಿಗೂ ಸಹ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಸುನಂದ ನಮ್ಮೆಲ್ಲರೂ ಪ್ರಾಣನ ಉಳಿಸ್ಬಿಟ್ಟೆ ಕಣವ ಅಂತ ತುಂಬ ಮುತ್ತು ಕೊಡ್ತಾ ಇರ್ತಾಳೆ. ನೀನು ನಿಜವಾಗ್ಲೂ ಏನೋ ಅಂದ್ಕೊಂಡಿದ್ವಿ, ಆದರೆ ಇವತ್ತು ನಮ್ಮ ಜೀವ ಉಳಿದುಬಿಡ್ತು ನಿನ್ನಿಂದ ಅಂತ ಕೋಳಿ ಮತ್ತು ಚುರುಮುರಿ ಇಬ್ಬರು ಸಹ ಹೇಳ್ತಾ ಇರಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ, ನೀವೆಲ್ಲ ನಮ್ಮನೆಯವರು, ನನಗೇನಾದರೂ ತೊಂದರೆ ಆದರೂ ಪರವಾಗಿಲ್ಲ, ಆದರೆ ನಿಮಗೆಲ್ಲ ನನ್ನ ಪ್ರೀತಿ ಮಾಡೋರಿಗೆಲ್ಲ ನೋವಾದರೆ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನೀವೆಲ್ಲ ಖುಷಿಯಾಗಿರಬೇಕು, ಅದಕ್ಕೆ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಆ ರೀತಿ ನಾನು ಮಾಡಿದೆ ಅಂತ ಅಂದಾಗ ಗೌರವ ಅಂತ ಅಂದರೆ ಸುಮ್ಮನೆ ಅಲ್ಲ, ಅವಳ ಗುಣಗಳೆಲ್ಲ ನಿನಗೆ ಬಂದಿದೆ ಕಣವ ಅಂತ ತುಂಬ ಅಂದರೆ ತುಂಬ ಮನೆಯವರೆಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿ ತುಂಬ ಟೆನ್ಷನ್ ಮಾಡ್ಕೊಂಡು ಮನೆ ಕಡೆ ಬರ್ತಾ ಇರಬೇಕಾದ್ರೆ ಅಮ್ಮ ಅಂತ ಹೋಗಿ ಗೌರಿನ ಹಗ್ ಮಾಡ್ಕೊತಾ ಇರ್ತಾಳೆ. ಅದಕ್ಕೆವ ಹೇಗಿದ್ದಾನೆ ಅಣ್ಣ ಅಂತ ಕೋಳಿ ಚುರುಮುರಿ ಕೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಟೆನ್ಷನ್ ಮಾಡಿಕೊಂಡು ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ನನಗೆ ಗೊತ್ತಾಯಿತು, ಯಾರಿಗೂ ಏನೂ ಆಗಿಲ್ಲ ತಾನೆ, ಯಾರು ನಿಮ್ಮನ್ನೆಲ್ಲ ಕಾಪಾಡಿದ್ದು ಅಂತ ಅನ್ಬೇಕಾದ್ರೆ ಈ ಕಡೆ ಗುಂಡ ಹೇಳ್ತಾ ಇರ್ತಾನೆ, ಡಿ ಸಿ ಮೇಡಮ್ ನಮ್ಮ ಬ್ರೋ ಇರಬೇಕಾದ್ರೆ ಯಾರು ತಾನೆ ನಮಗೆ ಏನು ಮಾಡ್ತಾರೆ ಹೇಳಿ ಅಂತ ಅನ್ಬೇಕಾದ್ರೆ ಅವಳಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ. ಹಾಗೆ ನಡೆದ ಘಟನೆ ಎಲ್ಲನೂ ಸಹ ಕೋಳಿ ಚುರುಮುರಿ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ವೆರಿ ಗುಡ್ ಮಗಳೇ, ಟೈಮಿಗೆ ಸರಿಯಾಗಿ ನೀನು ಕರೆಕ್ಟಾಗಿ ಮೈಂಡ್ನ ಯೂಸ್ ಮಾಡ್ಕೊಂಡಿದ್ದೀಯಾ, ನನಗಂತೂ ತುಂಬ ಖುಷಿ ಆಯಿತು. ಅಂತೂ ಇಂತೂ ನಿಮಗೆಲ್ಲ ಏನೂ ಆಗಲಿಲ್ವಲ್ಲ, ಅದೇ ನನಗೆ ಸಮಾಧಾನ ಅಂತ ಅನ್ಬೇಕಾದ್ರೆ ನಾವೆಲ್ಲ ಇಲ್ಲಿ ಎಲ್ಲೋ ಹೇಗೋ ಚೆನ್ನಾಗಿದ್ದೀವಿ, ಅಲ್ಲಿ ಶಂಕರ ಹೇಗಿದ್ದಾನೆ ಅಂತ ಪಾರ್ವತಿ ಸುನಂದ ಕೇಳ್ತಾ ಇರಬೇಕಾದ್ರೆ ಅವ್ರಿಗೇನೂ ಆಗಿಲ್ಲ, ಚೆನ್ನಾಗಿದ್ದಾರೆ ಅಂತ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ. ಆದರೆ ಈ ಕೆಲಸ ಎಲ್ಲ ಯಾರು ಗೌರವ ಮಾಡಿದ್ದು ಅಂತ ಸುನಂದ ಕೇಳ್ತಾ ಇರಬೇಕಾದ್ರೆ ಇನ್ಯಾರು ಆ ರುದ್ರ ಶಿವರುದ್ರಪ್ಪನೇ ಮಾಡಿರೋದು ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುನಂದ ಪಾರ್ವತಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಗೌರಿ ಕೋಪ ಮಾಡ್ಕೊಂಡು ಇನ್ಯಾರು ಇಂಥ ಕೆಲಸ ಮಾಡೋದು, ಅವರಿಬ್ಬರೇ ಅತ್ತೆವ, ಅಲ್ಲಿ ನೋಡಿದರೆ ಶಂಕರವ್ರನ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಅಷ್ಟೊತ್ತಿಗೆ ಹರಿಶ್ಚಂದ್ರ ಬಂದು ಶಂಕರವ್ರನ್ನ ಕಾಪಾಡಿದರು. ಇಲ್ಲ ಅಂತ ಅಂದರೆ ಅವ್ರನ್ನ ಏನು ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ, ಇಲ್ಲಿ ಹೇಗೋ ಭೂವಿ ನಿಮ್ಮನ್ನೆಲ್ಲ ಕಾಪಾಡಿದ್ಲು, ಅದೇ ನನಗೆ ಸಮಾಧಾನ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಬ್ಯಾಡ್ ಬಾಯ್ ಎಲ್ಲಿದ್ದಾರೆ ಅಮ್ಮ ಅಂತ ಭೂವಿ ಕೇಳ್ತಾ ಇರ್ತಾಳೆ. ಇವಾಗ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ, ಸೇಫ್ ಆಗಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಾರ್ವತಿ ತುಂಬ ಕೋಪ ಮಾಡಿಕೊಂಡು ಅವ್ರ ಬಾಯಿಗೆ ಮಣ್ಣಾಕ, ಅವ್ರಿಗೆ ಜೀವನದಲ್ಲಿ ಬುದ್ಧಿ ಬರಲ್ಲ, ಸಾಯೋವರೆಗೂ ಅವ್ರ ಬುದ್ಧಿನೇ ಕಲಿಯಲ್ಲ, ಅಲ್ಲಿ ನೋಡಿದರೆ ಶಂಕರಂಗೆ ತೊಂದರೆ ಕೊಡ್ತಿದ್ದಾರೆ, ಇಲ್ಲಿ ನೋಡಿದರೆ ನಮ್ಮನ್ನೆಲ್ಲ ಸಾಯಿಸಿ ನಮ್ಮ ಗೋರಿ ಮೇಲೆ ನಾವು ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅಂತ ಬೈತಾ ಇರ್ತಾಳೆ. ಹಾಗೆ ಅವ್ರ ಸಾವು ನನ್ನ ಕೈಲಿದೆ ಅಂತ ಅನಿಸುತ್ತೆ, ನಾನಂತೂ ಇವ್ರನ್ನ ಸುಮ್ಮನೆ ಬಿಡಲ್ಲ, ತಗೊಬರಲ್ಲ ಮಚ್ಚ ಅಂತ ಅಂದಾಗ ಕೋಳಿ ಚುರುಮುರಿ ತರಕ್ಕೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ, ನೀವು ಮಾಡ್ತಾ ಇರೋದು ತಪ್ಪು, ಕಾನೂನನ್ನ ಕೈಗೆ ತಗೋಬಾರ್ದು ಅತ್ತೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಏನವ ನಿಂತ್ಕೊಳ್ಳೋದು, ಏನು ಸಮಾಧಾನ ಮಾಡ್ಕೊಳ್ಳೋದು, ಅವತ್ತಲ್ಲ ಇವತ್ತಲ್ಲ ಮುಂದೊಂದು ದಿನ ಬುದ್ಧಿನ ಕಲಿತಾರೆ ಅಂತ ಅಂದ್ಕೊಂಡಿದ್ದೆ, ಇವರು ಜೀವನದಲ್ಲಿ ಉದ್ಧಾರ ಆಗಲ್ಲ, ನನ್ನ ಕೈಲಿ ಇವ್ರು ಸಾವು ಅಂತ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ನಾನು ಶಂಕರನ ಜೀವನ ಸರಿಯಾಗಲಿ, ಹಾಗೆ ನಮ್ಮನ್ನು ನಂಬ್ಕೊಂಡಿರೋರೆಲ್ಲರೂ ಸಹ ಚೆನ್ನಾಗಿರಲಿ ಅಂತ ಬಯಸ್ದೆ, ಆದರೆ ಇವ್ರು ನಮಗೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದಮೇಲೆ ಇವ್ರನ್ನ ಜೀವಂತವಾಗಿ ಬಿಡಬಾರ್ದು, ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ಆ ರೀತಿ ತಪ್ಪನ್ನೆಲ್ಲ ನೀವು ಮಾಡಬೇಡಿ ಅತ್ತೆ, ಆ ರೀತಿ ಮಾಡಿದರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ಸಮಾಧಾನ ಮಾಡಿಕೊಂಡು ನೀವು ಸಮಾಧಾನ ಆಗುತ್ತೆ, ಅಲ್ಲಿ ಶಂಕರವ್ರಿಗೆ ಏನೂ ಆಗಲ್ಲ, ಇಲ್ಲಿ ಮನೇಲಿ ಸಹ ಯಾರಿಗೂ ಏನೂ ತೊಂದರೆ ಆಗಲ್ಲ, ಅಲ್ಲಿ ಕಾಪಾಡೋಕ್ಕೆ ಕಾನೂನು ಪೊಲೀಸ್ ಅಂತ ಇದೆ, ಖಂಡಿತ ಅವರು ಕಾನೂನು ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಳಕ್ಕಾಗಲ್ಲ, ಸದ್ಯದಲ್ಲೇ ಅವರು ಸಿಗಾಕೊಳ್ಳೋ ಎಲ್ಲ ಲಕ್ಷಣಗಳು ಇವೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ, ಆದರೆ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಹೇಳ್ತಾ ಇದೀಯಾ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂತ ಅಂದರೆ ನನ್ನ ಕೈಲೇ ಸಾಯಿಸಿ ತಿಥಿ ಮಾಡ್ತಾ ಇದ್ದೆ ಅವ್ರದ್ದು ಅಂತ ಈ ಕಡೆ ಪಾರ್ವತಿ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಸುನಂದ ಹೇಳ್ತಾ ಇರ್ತಾಳೆ, ನೋಡ್ದೇನವ ಗೌರವ, ಈ ಪಾಪಿಗಳು ದೂರ ಇದ್ರು ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ಇವರು ಮನುಷ್ಯರಲ್ಲ, ಮನುಷ್ಯರ ರೂಪದಲ್ಲಿರೋ ರಾಕ್ಷಸರು ಅಂತ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾಳೆ, ಅತ್ತೆ ನೀವು ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ಪಂಕಜ್ ಅವರೇ ಕರ್ಕೊಂಡೋಗಿ ಅಂದ್ಬಿಟ್ಟು ಎಲ್ಲರನ್ನೂ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಗುಂಡ ಮತ್ತೆ ಭುವಿ ನೀವಿಬ್ರು ಎಲ್ಲೇ ಹೋಗೋದಿದ್ರು ಸೆಕ್ಯೂರಿಟಿಗೆ ಹೇಳೇ ಹೋಗಬೇಕು, ಹಾಗೆ ಸೆಕ್ಯೂರಿಟಿನ ಕರ್ಕೊಂಡು ಹೋಗ್ಬೇಕು, ನನಗೆ ಹೇಳ್ದಲೆ ಎಲ್ಲಿ ಹೋಗ್ಬಾರ್ದು ಅಂತ ಅಂದಾಗ ಓಕೆ ಡಿ ಸಿ ಮೇಡಮ್, ಈ ಮನೆ ಗೇಟ್ ದಾಟಬೇಕು ಅಂತ ಅಂದರು, ನಿಮ್ಮ ಪರ್ಮಿಷನ್ ಇಲ್ದಲೆ ನಾವು ಎಲ್ಲೂ ಹೋಗಲ್ಲ ಅಂತ ಗುಂಡ ಹೇಳ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಕೇಳ್ತಾ ಇರ್ತಾರೆ, ಮುಂದಿನ ಗುರಿ ಏನು ಹತ್ಕೆವ ಅಂತ ಅನ್ಬೇಕಾದ್ರೆ, ಮುಂದೆ ಏನಿದ್ರು ಶಂಕರನ್ನ ಜೈಲಿನಿಂದ ನಾವು ಬಿಡಿಸ್ಲೇಬೇಕು. ಹೇಗಿದ್ರು ಕೋರ್ಟಿಗೆ ಹೋಗಿದ್ದಾರೆ, ನಾನು ಸಹ ಕೋರ್ಟ್ಗೆ ಹೋಗ್ಬಿಟ್ಟು ಶಂಕರನ್ನ ಯಾವ ರೀತಿ ಕಾಪಾಡಬೇಕು ಅಂತ ಪ್ರತಿಯೊಂದು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದೀನಿ, ಅದನ್ನು ನಾನು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸೋತು ಸಪ್ಪೆ ಮುಖನ ಹೊತ್ಕೊಂಡು ಈ ಕಡೆ ರುದ್ರ ಮನೆಗೆ ಬಂದಾಗ ಗಂಗಾ ಮಾತ್ರ ತುಂಬ ಕೋಪ ಮಾಡಿಕೊಂಡು, ಏನಾಯಿತು ಹೋಗಿದ್ದ ಕೆಲಸ, ಯಾಕೆ ನೀವು ಸೋತ್ ಬಂದ್ರಲ್ಲ, ಏನಾಯಿತು ಹೇಳಿ ಹೇಳಿ ಅಂತ ಕೋಪ ಮಾಡಿಕೊಂಡು ಈ ಕಡೆ ರುದ್ರನ ಕಾಲರ್ ಇಟ್ಕೊಂಡು ಕೇಳ್ತಿರ್ಬೇಕಾದ್ರೆ, ಏನಂತ ಹೇಳಲಿಲ್ಲ ಆಯ್ರಿ ಮೇಡಮರೇ, ಅವನು ಬಂದ ಯಾವನೋ ಒಬ್ಬ ಪೊರ್ಕಿ ಫಿಲಮಲ್ಲಿ ಬರ್ತಾನಲ್ಲ ಪೊಲೀಸು, ಆ ರೀತಿ ಬಂದ್ಬಿಟ್ಟ, ಏನೇನೋ ಒದ್ರದ ಅಂತ ಅನ್ಬೇಕಾದ್ರೆ ಈ ಕಡೆ ಗಂಗನಿಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ಅವ್ನು ಬಂದಿದ್ದು ಕಡತ್ತು, ಹಾಗೆ ಅವನು ವಾರ್ನಿಂಗ್ ನೋಡಿದರೆ ನಮ್ಮ ಜೀವ ಉಳಿಯಲ್ಲ ಅಂತ ಅಂದ್ಕೊಂಡಿದ್ವಿ, ಅವನ ಕಾಲೇ ನಾವು ಸಾಯ್ತೀವಿ ಅಂತ ಅಂದ್ಕೊಂಡಿದ್ವಿ, ಹೇಗೋ ತಪ್ಪಿಸ್ಕೊ ಬಂದ್ವಿ, ನೋಡಿದರೆ ಇಲ್ಲಿ ಬಂದರೆ ನೀನು ನಮ್ಮನ್ನೇ ಸಾಯಿಸ್ಬಿಟ್ಟು ಹಾಲು ತುಪ್ಪ ಬಿಡಂಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಅವ್ನು ಕತ್ತಿನ ಪಟ್ಟಿನ ಬಿಡು ಗಂಗವ್ವ, ಕೂತ್ಕೊಂಡು ಮಾತಾಡೋಣ, ನಡೆದಿದ್ದ ವಿಷಯನೆಲ್ಲನೂ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಆಫೀಸರ ಯಾವ ಆಫೀಸರು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ, ಶಂಕರನ್ನ ಸ್ಟಡಿ ಮಾಡ್ತಿರೋದು, ಕೇಸ್ ಸ್ಟಡಿ ಮಾಡ್ತಿರೋ ಆಫೀಸರು ಅವನೇ ಅಂತೆ, ಇನ್ನು ಮುಂದೆ ಅವನೇ ಅಂತೆ ನೋಡ್ಕೊಳ್ಳೋದು ಅಂತ ಅಂದಾಗ, ಎಲ್ಲ ಹಾಳಾಗೋಯ್ತು, ಇಷ್ಟು ವರ್ಷ ನಾನು ಕಷ್ಟಪಟ್ಟು ಎಲ್ಲನೂ ಸಹ ಕಲೆಕ್ಟ್ ಮಾಡಿದ್ದೆ, ಅದೆಲ್ಲ ಹಾಳಾಗೋಯ್ತು, ನಿಮ್ಮನ್ನು ನಂಬ್ಕೊಂಡು ನಾನು ಏನು ಮಾಡಿದ್ನಲ್ಲ ಅದೇ ನಂದು ದೊಡ್ಡ ತಪ್ಪು, ನಾನೇನೆಲ್ಲ ಕಷ್ಟಪಟ್ಟಿದ್ದೆ ಅದೆಲ್ಲ ವ್ಯರ್ಥ ಆಯಿತು, ನಿಮ್ಮ ಕೈಲಿ ಒಂದೇ ಒಂದು ಕೆಲಸನೂ ಸಹ ಸರಿಯಾಗಿ ಮಾಡೋಕ್ಕಾಗಲಿಲ್ವಲ್ಲ, ನಿಮ್ಮನ್ನು ನಂಬಿ ನಾನು ದೊಡ್ಡ ಮೋಸ ಆದೆ, ಹೆಂಗಿದ್ರು ಶಂಕರ ಸಾಯ್ತಾನೆ, ಏನಿದ್ರು ಗೌರಿ ಅಧಿಕಾರ ನಾನು ಕಿತ್ಕೋಬೋದು ಅಂತ ಅಂದ್ಕೊಂಡಿದ್ದೆ, ಏನೂ ಆಗಲಿಲ್ಲ ಅಂತ ಉಗಿದ್ಬಿಟ್ಟು ಹೋಗ್ತಾ ಇರ್ತಾಳೆ. ಹಾಗೆ ಗಂಗಾ ಕೋಪದಿಂದ ಬೈದು ಉಗಿದು ಹೋಗ್ತಿರ್ಬೇಕಾದ್ರೆ ಈ ಕಡೆ ರುದ್ರ ಮತ್ತು ಶಿವರುದ್ರಪ್ಪನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರುದ್ರ ಕೇಳ್ತಾ ಇರ್ತಾನೆ, ಅಲ್ಲ ಅಪ್ಪಯ್ಯ, ಇಷ್ಟು ದಿನ ನಾನು ಇವಳನ್ನ ಗುಲಾಬಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳು ಗುಲಾಬಿ ಅಲ್ಲ, ಗುಲಾಬಿ ಸುತ್ತಿರೋ ಮುಳ್ಳು ಯಾವ ಥರ ಸಿಡಿದ್ಲು ನೋಡಿ ಸಡನ್ ಆಗಿ ಅಂತ ಅನ್ಬೇಕಾದ್ರೆ, ನಾನು ಅವತ್ತೇ ಹೇಳಲಿಲ್ವಾ ಈ ಥರ ನಡೆಯುತ್ತೆ, ಆದರೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ನಾವು ಇವಳ ಮನೇಲಿದ್ದೀವೋ ಅಥವಾ ಇವಳು ನಮ್ಮ ಮನೇಲಿ ಇದ್ದಾಳೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ, ತಲೆ ಕೆಡಿಸ್ಕೋಬೇಡ ರುದ್ರ, ಜೀವನ ಅಂತ ಅನ್ನೋದು ಯಾವಾಗಲೂ ಸಹ ಚೌಕಬಾರ ಇದ್ದಂಗೆ, ಇವಳು ಮುಂದೆ ನಡೆಸ್ಕೊಂಡು ಹೋಗ್ಲಿ, ನಾವು ಹಿಂದೆ ಇನ್ನೇನು ಕಾಯಿ ಹೊಡಿಬೇಕು ಆ ಥರದಲ್ಲಿ ಹೋಗಿ ಸಿಂಹಾಸನದಲ್ಲಿ ನಾವು ಕೂರೋಣ, ನಾನು ಆಗಲೇ ಹೇಳ್ದಂಗೆ ನಮ್ಮ ಹತ್ರ ಶಕ್ತಿ ಇದೆ, ಇವಳ ಹತ್ರ ಯುಕ್ತಿ ಇದೆ, ಒಬ್ಬರೇ ಹೋಗಿ ಏನೂ ಮಾಡೋಕ್ಕಾಗಲ್ಲ, ಸೊ ಇವಳು ಸಹಾಯ ನಮಗೆ ಬೇಕು, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಅಲ್ಲ ಕಣಪ್ಪಯ್ಯ, ಇವಳನ್ನ ರಾಣಿ ಮಾಡಿಕೊಂಡು ನಮ್ಮನೇಲಿ ಇಟ್ಕೊಳ್ಳೋಣ ಅಂತ ಅಂದರೆ ನನಗೆ ಈ ರೀತಿ ಮಾಡಿದ್ಲು ಅಂತ ಅಂದಾಗ, ಬಾಯ್ ಮುತ್ಲ, ಇವಾಗ ಹಾಳಾದನ್ ಬೇರೆ ಆಫೀಸರ್ ಬೇರೆ ನಮ್ಮ ಮುಖನ ನೋಡಿದ್ದಾನೆ, ಏನು ಮಾಡೋದನ್ನ ಟೆನ್ಷನಲ್ಲಿ ಇದ್ದರೆ ಇವಂದೊಂದು ಅಂತ ಬೈತಾ ಇರ್ತಾನೆ. ಹೆಂಗೋ ಆಫೀಸರ್ ನೋಡಿದ್ದಾನೆ, ಹೆಂಗೋ ನಾವು ತಗ್ಲಾಕೊಳ್ಳೋದು ಗ್ಯಾರಂಟಿ, ಇವಾಗ ಕಣ್ಣಿಗೆ ಕಾಣ್ದಂಗೆ ಔತ್ಕೊಳ್ಳೋಣ ಅಂದ್ಬಿಟ್ಟು ರೇಗಿಸ್ಕೊಂಡು ಈ ಕಡೆ ರುದ್ರ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌರಿ ದೇವ್ರ ಹತ್ರ ಭಕ್ತಿಯಿಂದ ಪೂಜೆ ಮಾಡಿ ಬೇಡ್ಕೋತಾ ಇರ್ತಾಳೆ, ನಾನು ಡಿ ಸಿ ಆಗಿದ್ರು ಸಹ ನಾನು ಹೆಂಡತಿಯಾಗಿ ಏನು ಕರ್ತವ್ಯ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ದೇವ್ರೆ, ಇವತ್ತು ಕೋರ್ಟ್ ಮೆಟ್ಲಿಗೆ ಹತ್ತುತ್ತಾ ಇದ್ದೀನಿ, ನನ್ನ ಗಂಡನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಏನೇ ತೊಂದರೆ ಬರಲಿ, ಎಷ್ಟೇ ಕಷ್ಟ ಬರಲಿ, ನಾನು ಅದನ್ನು ನಿಭಾಯಿಸ್ಕೊಂಡು ನನ್ನ ಗಂಡನ್ನು ನಾನು ಕರ್ಕೊಬರ್ತೀನಿ, ಅವರು ಅಪರಾಧಿ ಅಲ್ಲ ನಿರಪರಾಧಿ ಅಂತ ಪ್ರೂವ್ ಆಗಲಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ದಯವಿಟ್ಟು ಕಾಪಾಡು, ಅಧರ್ಮ ನಡೀತಿರೋ ಇದರಲ್ಲಿ ಧರ್ಮ ಗೆಲ್ಲೋ ಹಾಗೆ ಮಾಡು, ನಮ್ಮ ಮನೆಯವ್ರನ್ನ ಹಾಗೆ ನನ್ನ ಗಂಡನ್ನು ಕಾಪಾಡು, ಹಾಗಂತ ನನಗೆ ಆಶೀರ್ವಾದ ಮಾಡು, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು ಭಗವಂತ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದ್ ಕಡೆ ತನ್ನ ಅತ್ತೆಗಾಗಿ ನನಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರ್ ಹಾಕೊಂಡು ಇಬ್ರು ಹೇಳ್ತಾ ಇರ್ತಾರೆ, ಆಯ್ತು ಹೋಗ್ಬೋಗವ, ಅಧರ್ಮದ ವಿರುದ್ಧ ಹೋಗ್ತಾ ಇದೀಯಾ, ಅಧರ್ಮ ಸೋಲ್ಸಿ ಧರ್ಮನ ಗೆಲ್ಸ್ಕೊಂಡು ಬಾರವ, ನ್ಯಾಯದ ಪರವಾಗಿ ನೀನು ಯಾವತ್ತಲೂ ಇದೆಯಾ ಅಂತ ನನಗೆ ಗೊತ್ತು, ಆ ನ್ಯಾಯ ದೇವತೆ ಖಂಡಿತ ನಮ್ಮ ಶಂಕರನ್ಗೆ ಒಳ್ಳೇದು ಮಾಡ್ತಾಳೆ ಅಂತ ನಾನು ನಂಬಿದ್ದೀನಿ, ಹೋಗ್ಬಿಟ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಸುನಂದನು ಸಹ ಹೋಗ್ಬೇಕಾದ್ರೆ ಒಬ್ಳೆ ಹೋಗ್ತಾ ಇದೆ ಗೌರವ, ಬರ್ಬೇಕಾದ್ರೆ ಶಂಕರಣ್ಣ ಜೊತೆಯಾಗಿ ಕರ್ಕೊಬ ಅಂತ ಅಂದಾಗ, ನಾನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಕ್ಕ, ಆದಷ್ಟು ನಾನು ಪ್ರಯತ್ನ ಮಾಡಿ ನನ್ನ ಗಂಡನ ಕರ್ಕೊಬರ್ತೀನಿ, ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದ್ ಕಡೆ ಎಲ್ಲರೂ ಸಹ ಕೋರ್ಟಿಗೆ ಬಂದೇ ಬಿಡ್ತಾರೆ. ಈ ಕಡೆ ಗೌರಿ ಬಂದಾಗ ಗೌರಿನ ನೋಡಿ ಹರಿಶ್ಚಂದ್ರ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಅಂದಾಗ, ಫ್ರೆಂಡ್ಶಿಪ್ದಲ್ಲಿ ಇದೆಲ್ಲ ಬೇಕನ್ಬೇಕಾದ್ರೆ ನಾವು ಇಬ್ಬರು ಇವರೇ ಫ್ರೆಂಡ್ಸ್ ಐನೋ, ಬಟ್ ಏನು ಮಾಡೋದು, ನಾವಿಬ್ರು ಡ್ಯೂಟಿಲಿದ್ದೀವಿ, ಡ್ಯೂಟಿಲಿದ್ಮೇಲೆ ನಿನಗೆ ನಾನು ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ಅಂದಾಗ, ಶಂಕರ್ ಅವ್ರೆಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಂಕರನ್ನ ಪಿ ಸಿ ಕರ್ಕೊಬರ್ತಿರ್ಬೇಕಾದ್ರೆ ಅವನನ್ನು ನೋಡಿ ತುಂಬ ಬೇಜಾರಿಂದ ಗೌರಿ ನಿಂತ್ಕೊಬಿಡ್ತಾಳೆ. ನನ್ನ ಡ್ಯೂಟಿನ ನಾನು ಮಾಡ್ತೀನಿ ಮೇಡಮ್ ಅಂತ ಹೇಳಿ ಹರಿಶ್ಚಂದ್ರ ಶಂಕರನ ಕರ್ಕೊಂಡು ಹೊರಟೋಗ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಚಪ್ಪಾಳೆ ಹೊಡ್ಕೊಂಡು ಅಲ್ಲಿಗೆ ಗಂಗಾ ಬರ್ತಾಳೆ. ಏನು ಡಿ ಸಿ ಮೇಡಮ್, ಏನು ಲವ್ ಆಗ್ಬಿಟ್ಟಿದೆ ನಿಮ್ಮ ಗಂಡನ ಮೇಲೆ, ಆತಾಳ ಪಾತಾಳ ಸುತ್ತಾಳ ಕಿಳಿದ್ರು ಸಹ ಈ ಕೇಸಲ್ಲಿ ನಿಮ್ಮ ಗಂಡನ ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ತುಂಬ ಕೋಪ ಮಾಡ್ಕೊಂಡು ಗಂಗಾ ನೋಡ್ತಾ ಇರ್ಬೇಕಾದ್ರೆ, ಯಾಕೆ ಮೇಡಮ್ ಈ ರೀತಿ ಕೋಪ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಇದೆಲ್ಲ ಬೇಸಿಕ್ ನಾಲೆಡ್ಜು, ನಿಮಗಿದೆಲ್ಲ ಗೊತ್ತಿಲ್ವಾ, ಆಗಲೇ ನಾನು ಏನು ಹೇಳ್ತಾ ಇದ್ದೆ ಹೇಳಿ, ನಿಮ್ಮ ಗಂಡನ ಬಿಡ್ಸೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇದ್ದೆ, ಯಾಕೆ ಅಂತಂದರೆ ನಿಮ್ಮ ಗಂಡ ಎಷ್ಟು ಇಂಪಾರ್ಟೆಂಟು, ಅದಕ್ಕೋಸ್ಕರ ನೀವು ಬಂದಿದ್ದೀರಲ್ಲ, ಅದೇ ರೀತಿ ಕೋರ್ಟಿಗೆ ಸಾಕ್ಷಿ ಅಷ್ಟೇ ಇಂಪಾರ್ಟೆಂಟು, ಆ ಸಾಕ್ಷಿ ನಿನ್ನ ಹತ್ರ ಇಲ್ಲ ನನ್ನ ಹತ್ರ ಇದೆ ಅಂತ ನಗಾಡ್ತಾ ಇರ್ತಾಳೆ.
ಅಂದಮೇಲೆ ಶಂಕರ್ ಅವ್ರಿಗೆ ಖಂಡಿತ ನಾನು ಶಿಕ್ಷೆ ಕೊಡಿಸ್ತೀನಿ ನೋಡ್ತಾ ಇರು ಅಂತ ಅನ್ಬೇಕಾದ್ರೆ ಗೌರಿ ನಗಾಡ್ತಾ ಇರ್ತಾಳೆ. ನೀನು ಹೇಳ್ದಷ್ಟು ಸುಲಭ ಅಲ್ಲ ಬಿಡು ಇದು ಅಂತ ಹೇಳ್ತಿರ್ಬೇಕಾದ್ರೆ ಗಂಗನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇಲ್ಲಿ ಸುಳ್ಳನ್ನ ಸತ್ಯ ಅಂತ ಕೊಟ್ಟಿರೋ ನೀನು ಅಥವಾ ನಾನು ಸತ್ಯನ ಸತ್ಯ ಅಂತ ಕೊಟ್ಟಿರೋ ನಾನು, ಇಬ್ಬರಲ್ಲಿ ಯಾರು ಗೆಲ್ತೀವಿ ಅಂತ ನೋಡೋಣ, ನಾನಾ ನೀನಾ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಹೊರಟೋಗ್ತಾ ಇದ್ರೆ ಇವಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಗುಂಡ ಮತ್ತೆ ಭುವಿ ಇಬ್ರು ಸಹ ಮಾತಾಡ್ತಿರ್ಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ, ನಿನ್ನೆ ನಡೆದ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ ಬ್ರೋ ಅಂತ ಹೇಳ್ಬೇಕಾದ್ರೆ ಭುವಿ ಹೇಳ್ತಾ ಇರ್ತಾಳೆ, ಅದಕ್ಕೆಲ್ಲ ಎದ್ರುಕೋಬಾರ್ದು ಬ್ರೋ, ಏನು ಗೊತ್ತಾ ಈಗಿನ ಕಾಲದಲ್ಲಿ ಯಾರಾದರೂ ಎದುರ್ಸೋಕೆ ಬಂದರೆ ಎದುರಿಸ್ಬೇಕು, ಇಲ್ಲ ಅಂತಂದರೆ ನಮ್ಮನ್ನು ತುಳಿತಾರೆ, ಅದಕ್ಕೋಸ್ಕರ ನಾವು ಎದುರ್ಕೋಬಾರ್ದು, ಹಂಗಿದ್ರೆ ಜೀವನ ಆಗೋದು ಅಂತ ಅಂದಾಗ ನೀನೇನೋ ಹೇಳ್ತಾ ಇರೋದು ಸರಿ, ಆದರೆ ನಿನ್ನೇನೋ ಸೋಷಿಯಲ್ ಮೀಡಿಯಾ ಹೆಲ್ಪ್ ತಗೊಂಡು ನಮ್ಮನ್ನೆಲ್ಲ ಕಾಪಾಡಿದೆ, ಆದರೆ ಎಲ್ಲರಿಗೂ ಇಂಥ ಬುದ್ಧಿ ಇರಬೇಕಲ್ವ ಬ್ರೋ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಗುಂಡ ಇನ್ನೊಂದ್ಸಲ ಕೇಳ್ತಾ ಇರ್ತಾನೆ, ಅಲ್ಲ ಬ್ರೋ ಏನು ಗೊತ್ತಾ, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರಾದರೂ ನಮ್ಮನ್ನು ಅಟ್ಯಾಕ್ ಮಾಡಿದರೆ ಏನು ಮಾಡೋದು ಅಂತ ಅಂದಾಗ, ನೋಡು ಇವತ್ತು ಹೆಂಗೆ ನಮಗೆ ಸೋಷಿಯಲ್ ಮೀಡಿಯಾ ತಗೋಬೇಕು ಅಂತ ಮೈಂಡ್ ಬಂತು, ಅದೇ ರೀತಿ ಐಡಿಯಾಗಳು ಸಾವಿರಾರು ಬರ್ತವೆ, ಆದರೆ ನಾವು ಧೈರ್ಯಗೆಡಬಾರ್ದು, ಧೈರ್ಯದಿಂದ ಇದ್ದರೆ ಖಂಡಿತ ಒಂದಲ್ಲ ಒಂದು ಐಡಿಯಾಗಳು ನಮಗೆ ಬಂದೇ ಬರ್ತವೆ, ಯಾವಾಗಲೂ ಧೈರ್ಯವಾಗಿದ್ದರೆ ಸಾಕು ಬ್ರೋ, ನೀನು ಟೆನ್ಷನ್ ತಗೋಬೇಡ ಅಂತ ಭುವಿ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ನಮಗೆ ಧೈರ್ಯನೇ ಅಸ್ತ್ರ ಆಗಿಟ್ಕೋಬೇಕು, ಧೈರ್ಯ ಜೊತೆ ಬುದ್ಧಿನೂ ಉಪಯೋಗಿಸ್ಕೊಂಡ್ರೆ ಖಂಡಿತ ನಾವೇನು ಬೇಕಾದರೂ ಮಾಡ್ಬೋದು ಅಂದಾಗ, ಓಹೋ ಇದನ್ನ ಟೆಕ್ನಿಕ್ಕು, ನನಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಗುಂಡ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಇನ್ಮೇಲೆ ನಾನು ಯಾವಾಗಲೂ ಧೈರ್ಯವಾಗಿರ್ತೀನಿ, ನಮ್ಮ ಮನೆಯವ್ರನ್ನೆಲ್ಲ ಯಾವ ರೀತಿ ಕಾಪಾಡ್ಕೋತೀನಿ ಅಂತ ನೋಡು ಬ್ರೋ, ಇನ್ಮೇಲೆ ನನಗೆಲ್ಲ ಅರ್ಥ ಆಯಿತು ಅಂತ ಅಂದಾಗ, ಧೈರ್ಯಗೆಡಬಾರ್ದು, ಯಾವಾಗಲೂ ಧೈರ್ಯ ಆಗಿದ್ದರೆ ಎಲ್ಲದೂ ಸಹ ಒಳ್ಳೇದಾಗುತ್ತೆ ಅಂತ ಭುವಿ ಮಾತನ್ನ ಕೇಳಿ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ಇದೆಲ್ಲ ಸ್ವಲ್ಪ ದಿನ ಬ್ರೋ, ಬ್ಯಾಡ್ ಬೈ ಬಂದಮೇಲೆ ಎಲ್ಲ ಸರಿ ಆಗುತ್ತೆ, ಅವರೇ ನಮ್ಮನ್ನು ನೋಡ್ಕೋತಾರೆ ಅಂತ ಅಂದಾಗ, ಹೌದು ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅಲ್ಲಿವರೆಗೂ ನಾವಿಬ್ಬರು ಸೇರಿಕೊಂಡು ಮನೆಯವ್ರನ್ನ ಸೇಫ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಸಹ ಡನ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕೋರ್ಟಿಗೆ ಜಡ್ಜು ಬಂದುಬಿಟ್ಟು ಇವತ್ತೇನು ಕೇಸ್ ಇದೆ ಅಂತ ಅನ್ಬೇಕಾದ್ರೆ 265 ಶಂಕರನ್ ಕೇಸ್ ಅಂತ ಹೇಳಿದಾಗ ಶಂಕರ ಅಂತ 3 ಸಲ ಕರಿತಾ ಇರ್ತಾರೆ. ಹಾಗೆ ಶಂಕರ ಕೈ ಮುಗಿದು ಕಟ್ಕಟೊಳಗೆ ಬಂದು ನಿಂತ್ಕೊಂಡಾಗ ಓಕೆ ಕೇಸ್ ಪ್ರೊಸೀಡ್ ಅಂತ ಈ ಕಡೆ ಜಡ್ಜ್ ಹೇಳ್ತಾ ಇರಬೇಕಾದ್ರೆ ಲಾಯರ್ ಆಗಿರೋ ಗಂಗೆ ಎದ್ದು ನಿಂತ್ಕೊಂಡು, ಇವರ ಆನರ್ ಏನು ಗೊತ್ತಾ, ಕಳ್ಬಡ್ಡಿ ಸಾರಾಯಿ ದಂಗೆ ಮಾಡ್ತಿರೋ ಈ ವ್ಯಕ್ತಿ ಎಷ್ಟೋ ಜನ ಮನೆಗಳನ್ನು ಹಾಳು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗನ್ ನೋಡಿ ಈ ಕಡೆ ಶಂಕರನ್ಗೆ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಇದು ಸಾಲದು ಅಂತ ಡ್ರಗ್ಸ್ ಸಪ್ಲೈ ಎಲ್ಲ ಈ ವ್ಯಕ್ತಿ ಮಾರ್ತಾ ಇದ್ದಾರೆ, ಇದರಿಂದ ಎಷ್ಟೋ ಜನ ಬಡ ಕುಟುಂಬಗಳು ಹಾಳಾಗ್ತಿದ್ದಾವೆ, ಮತ್ತೊಮ್ಮೆ ಈ ಥರ ಹಾನಿ ಆಗಬಾರ್ದು, ಜನಗಳಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಇವರಿಗೆ ಬಲವಾದ ಕಠಿಣ ಶಿಕ್ಷೆ ನೀವು ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹೇಗಾದರೂ ಮಾಡಿ ಈ ಅಪರಾಧಿಗೆ ಶಿಕ್ಷೆ ನೀವು ಕೊಡಿಸ್ಕೋಬೇಕನ್ನೋದೇ ನನ್ನ ಆಸೆ, ಹಾಗೆ ಎಲ್ಲರ ಅನುಮತಿಯಿಂದ ಈ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಹರಿಶ್ಚಂದ್ರ ಎಲ್ಲಿ ಲಾಯರ್ ಬಂದಿಲ್ಲ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಕಾಲ್ ಬರ್ತಿರ್ಬೇಕಾದ್ರೆ ಜಗನ್ನಾಥ್ ಲಾಯರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದಾಗ ಈ ಕಡೆ ಗೌರಿ ಮುಖ ನೋಡ್ತಾ ಇದ್ರೆ ಗಂಗಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಓಕೆ ಡಿಫೆನ್ಸ್ ಲಾಯರ್ ಯಾರು ಶಂಕರ ಪರ ಇಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಗೌರಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ, ಯಾರಾದರೂ ಒಬ್ರು ಗೌರ್ಮೆಂಟ್ ಲಾಯರ್ ಇರ್ತಾರೆ ಅಂತ ಹರಿ ಹೇಳ್ಬೇಕಾದ್ರೆ ಇಲ್ಲ ನಾನಿದ್ದೀನಿ ಅಂತ ಕೈ ಎತ್ತಿದಾಗ ಯಾರು ಈ ಕಡೆ ಬನ್ನಿ ಅಂತ ಈ ಕಡೆ ಜಡ್ಜು ಕರಿತಾ ಇರ್ತಾರೆ. ನೀವು DC ಗೌರಿ ಅಲ್ವಾ ಅಂತ ಅಂದಾಗ, ಹೌದು ನಾನು DC ಗೌರಿನೇ, ಬಟ್ ನನ್ನ ಗಂಡನ ಪರ ವಾದ ಮಾಡೋಕ್ಕೆ ನಾನು ಬಂದಿದ್ದೀನಿ, DC ಆಗಿ ಬಂದಿಲ್ಲ, ಒಬ್ಬ ಲಾಯರ್ ಆಗಿ ಬಂದಿದ್ದೀನಿ ಅಂತ ಅಂದಾಗ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.